ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಪ್ಪು ಬರಬೇಡ ಅಂತ ಹೇಳ್ತಿದ್ರು. ಅವನು ಬರ್ತಾ ಇರ್ತಾನೆ ಜಗಳ ಆಡೋದಕ್ಕೆ. ಅವನಿಗೆ ಅಲ್ಲಿರೋ ಅವ್ರ ಫ್ರೆಂಡ್ಸ್ಗಳು ಅಪ್ಪುಗೋಡಿಯಕ್ಕೆ ಹೋಗ್ತಾ ಇರ್ತಾರೆ. ನೋಡಿದ್ರೆ ಕಲ್ಯಾಣ್ ಹೋಗಿ ಅವಳ ತಪ್ಸಿ ಅವನಿಗೆ ಹೊಡ್ತಾ ಬೀಳುತ್ತೆ. ಯಾಕವಿ ಏನಾಯ್ತು? ನಾನು ಹೇಳ್ದೆ ಅಲ್ವಾ ನಿನ್ಗೆ ಬರಬೇಡ ಅಂತ. ಬಂದಿ ನೋಡು, ಈಗ ಈ ತರ ವ್ಯವಸ್ಥೆ ಬಿಡ್ಬೇಕಿತ್ತಾ ಅಂತ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಇನ್ನೀ ಕಡೆ ಸ್ವರಾಜ್ ಅವ್ರ ತಾತನ ಹತ್ರ ರಾಜ್ ಮತ್ತೆ ಅವ್ರಪ್ಪ ಇಬ್ರು ಮಾತಾಡ್ತಾ ಇರ್ತಾರೆ. ಹೊರಗಡೆ ದೇಶದಿಂದ ಕರ್ಸೋಣ ಡಾಕ್ಟರ್ನ, ನಿಮಗೆ ಟ್ರೀಟ್ಮೆಂಟ್ ಮಾಡಿಸ್ತೀವಿ ಅಪ್ಪ ಅಂತ ಎಲ್ಲ ಸುಭಾಷ್ ಅವ್ರು ಹೇಳ್ತಾ ಇರ್ತಾರೆ. ಏನೀಗ ಇರೋ 3 ತಿಂಗಳು ನನ್ ಖುಷಿಯಾಗಿರ್ಬಾರ್ದಾ? ಆಸ್ಪತ್ರೆ ಮನೆ ಅನ್ಕೊಂಡೇ ಇರ್ಬೇಕಾ? ಹೇಳ್ದೆ ಅಲ್ವಾ, ನೀವೆಲ್ಲರೂ ಖುಷಿಯಾಗಿದ್ರೆ ಅದೇ ನನಗ್ ಸಾಕು ಅಂತ ಹೇಳ್ತಾ ಇದ್ದೀನಿ, ನೀವ್ ಅರ್ಥನೇ ಮಾಡ್ಕೊಳಲ್ವಲ್ಲ ಅಂತ ಸ್ವರಾಜ್ ಅವ್ರ ತಾತ ಹೇಳ್ತಾ ಇರ್ತಾರೆ. ಆಗ ಹಾಗಲ್ಲ ತಾತ, ನೀವ್ ಚೆನ್ನಾಗಿದ್ರೇನೆ ಅಲ್ವಾ ನಾವು ಚೆನ್ನಾಗಿರ್ತೀವಿ ಅನ್ಬೇಕಾದ್ರೆ. ಈಗ ನಮ್ಮ ಯಜಮಾನ್ರಿಗೆ ಏನಾಗಿದೆ ರಾಜ್ ಅಂತ ಅವ್ರ ಅಜ್ಜಿ ಬಂದು ಕೇಳ್ತಾ ಇರ್ತಾರೆ. ಅವರು ಏನಪ್ಪಾ ಹೇಳೋದು ಅಂತ ಯೋಚನೆ ಮಾಡ್ಬೇಕಾದ್ರೆ, ಏನ್ರ ಬಗ್ಗೆ ಮಾತಾಡ್ತಿದ್ದೀರಾ? ಬಿಸ್ನೆಸ್ ಬಗ್ಗೆನೇ ಅಲ್ವಾ ಅಂತ ಅವರೇ ಹೇಳ್ತಾರೆ. ಹಾ ಅಜ್ಜಿ, ಬಿಸ್ನೆಸ್ ಬಗ್ಗೆನೇ, ಇನ್ನೇನ್ರ ಬಗ್ಗೆನೂ ಅಲ್ಲ ಅಂತ ಅವರು ಮಾತಾಡ್ಕೋತಾ ಇರ್ತಾರೆ. ಇನ್ನೀ ಕಡೆ ರಾಜ್ ಮತ್ತೆ ಅವರಪ್ಪ ಏನಾದ್ರೂ ಮಾಡಿ ಅಪ್ಪನ್ಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು ರಾಜ್ ಅಂತ ಅವ್ರು ಹೇಳ್ತಾ ಇರ್ತಾರೆ. ನೋಡೋಣ ಅಪ್ಪ, ಏನಾದ್ರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇರ್ತಾನೆ ರಾಜ್ ಸಹ. ಇನ್ನೀ ಕಡೆ ಕಲ್ಯಾಣ್ಗೆ ಅಪ್ಪು ಮನೆ ಕರ್ಕೊಬಂದು ಫಸ್ಟ್ ಏಡ್ ಮಾಡ್ತಾ ಇರ್ತಾಳೆ. ಅದನ್ನ ಅವ್ರ ದೊಡ್ಡಮ್ಮ ಹಾಗೆ ನೋಡ್ತಾ ಇರ್ತಾರೆ. ಏನ್ ಇಷ್ಟೊಂದು ಕೇರ್ ತಗೊಂಡು ಇವನಿಗೆ ಇದೆಲ್ಲ ಮಾಡ್ತಿದ್ದಾಳಲ್ಲ ಅಂತ ಅವರಿಗೆ ಶಾಕ್ ಆಗಿರುತ್ತೆ. ಆಗ ಅನಾಮಿಕಾ ಕಾಲ್ ಮಾಡ್ತಾಳೆ. ಈಗ ಅವರು ಮಾತಾಡೋ ಸ್ಥಿತಿಲಿಲ್ಲ, ಅವ್ರಿಗೆ ಹೊಡ್ತಾ ಬಿದ್ದಿದೆ, ಈಗ ಸ್ವಲ್ಪ ಸುಮ್ಮನೆ ಇರಿ ಅಂತ ಅಪ್ಪು ಫೋನಲ್ಲಿ ಹೇಳ್ತಾಳೆ. ಈ ಕಡೆ ನೋಡಿದ್ರೆ ಅವ್ರ ದೊಡ್ಡಮ್ಮ, ಏನಾಯ್ತೆ ನಿನ್ಗೆ? 100 ಜನ ಏನಾದ್ರೂ ಆದ್ರೆ ನನಗೇನು ಅಂತ ಬಿಡ್ತಿದೆ, ಇವಾಗ ಏನು ಸಲೀಸಾಗಿ ಮನೆಗೆ ಕರ್ಕೊಬಂದು ಫಸ್ಟ್ ರೇಟ್ ಎಲ್ಲ ಮಾಡ್ತಾ ಇದ್ಯಾ ಅಂತ ಕೇಳ್ತಾ ಇರ್ತಾರೆ. ಹಾಗೇನು ಇಲ್ಲ ದೊಡ್ಡಮ್ಮ ಅಂತ ಅವಳು ಸುಮ್ನೆ ಹಾಗೆ ಹೇಳ್ಬಿಟ್ಟಿನ ಹೊರಡ್ತಾಳೆ. ಈ ಕಡೆ ನೋಡಿದ್ರೆ ಕಾವ್ಯ ಅವಳ ಪಾಡಿಗೆ ಅವಳು ಬಟ್ಟೆ ಎಲ್ಲ ಎತ್ತಿಡ್ತಾ ಇರ್ತಾಳೆ. ರಾಜ್ ಫೋನ್ಗೆ ಫೋನ್ ಬರ್ತಾ ಇರುತ್ತೆ ಯಾವ್ದೋ. ಅದನ್ನ ಎತ್ಲಾ ಬೇಡ್ವಾ? ರಾಜ್ ಬೇರೆ ನಮ್ಮ ಮನೆಯವ್ರು ಬೇರೆ ಇಲ್ವಲ್ಲ, ಯಾರಿಗಾದ್ರೂ ಏನಾದ್ರೂ ಅವಶ್ಯಕತೆ ಇದೆಯೇನೋ, ಅದಕ್ಕೆ ಈ ಸತಿ ಕಾಲ್ ಮಾಡ್ತಿದ್ದಾರೆ ಅಂತ ಪಿಕ್ ಮಾಡೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಆಗ ರಾಜ್ ಬಂದು, ಏಯ್ ನನ್ ಫೋನ್ ಯಾಕೆ ಮುಡ್ತಿದ್ಯಾ? ಓ, ನನ್ ಫೋನಲ್ಲಿ ಏನೇನಿದೆ ಅಂತ ಎಲ್ಲ ಚೆಕ್ ಮಾಡೋದಿಕ್ಕ ನೀನ್ ಮಾಡ್ತಾ ಇದ್ಯಾ ಅಂತ ರಾಜ್ ಹೇಳ್ತಾ ಇರ್ತಾನೆ. ನನಗೆ ಆ ತರ ಯೋಚನೆ ಇಲ್ಲ ಕಣ್ರಿ, ಯಾವ್ದೋ ಕಾಲ್ ಬರ್ತಿತ್ತು, ನೀವ್ ನೋಡಿದ್ರೆ ರೆಸ್ಟ್ ರೂಮ್ಗೆ ಹೋಗಿದ್ರಲ್ಲ, ಯಾರಿಗೋ ಎಮರ್ಜೆನ್ಸಿ ಇರ್ಬೇಕೇನೋ ಅಂತ ಎತ್ತೋಣ ಅಂತ ಹೋಗ್ತಿದ್ದೆ. ನೀವ್ ಈ ತರ ಎಲ್ಲ ಹೇಳ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ರೀ. ಆಯ್ತು ಬಿಡ್ರಿ, ನೋಡಿದ್ರೆ ನೀವೇ ನನ್ನ ಅರ್ಥ ಮಾಡ್ಕೊಂತೀವಿ, ನೀವೇ ನನ್ನ ಎಲ್ಲ ನೋಡ್ಕೊಂತೀನಿ ಅಂತೀರಾ, ನೋಡಿದ್ರೆ ಅಟ್ಲೀಸ್ಟ್ ಒಂದ್ ಫೋನ್ ಪಿಕ್ ಮಾಡೋದಿಕ್ಕೆ ಅನುಮಾನ ಪಡ್ತಾ ಇದ್ದೀರಾ ನನ್ ಮೇಲೆ. ಬೇಡ ಬಿಡ್ರಿ, ನಾನು ನೋಡೋದು ಇಲ್ಲ ಏನು ಬೇಡ ಅಂತ ಅವಳು ಬೇಜಾರ್ ಮಾಡ್ಕೊಂಡು ಹೊರಡ್ತಾ ಇರ್ತಾಳೆ. ಅಲ್ಲ ರೀ, ನೀವೇ ಹೇಳಿದ್ರಿ 3 ತಿಂಗಳು ಗಡ್ವಲ್ಲಿ ನೀನ್ ನನ್ನ ಬದಲಾವಣೆ ನೋಡ್ತೀಯಾ ಅಂತ, ಇದೇನಾ ಬದಲಾವಣೆ ಅಂತ ಅವಳು ಹೇಳ್ತಾ ಇರ್ತಾಳೆ. ಅವನು, ಅಯ್ಯೋ ನಾನೇ ಮರ್ತೋಗ್ಬಿಟ್ನಲ್ಲ, ಏನಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ಬೇಕಲ್ಲ, ಸಮಾಧಾನ ಮಾಡ್ಬೇಕಲ್ಲ ಕಾವ್ಯನ ಅಂತ ಅವನು ಹೊರಟಿರ್ತಾನೆ. ಇನ್ನೀ ಕಡೆ ಮನೆ ಮಂದಿಯವರೆಲ್ಲ ಅವ್ರ ದಿನಚರಿ ಕೆಲಸ ಮಾಡ್ತಾ ಇರ್ತಾರೆ. ಕಾವ್ಯ ಮೇಲಿಂದ ಬರ್ಬೇಕಾದ್ರೆ ರಾಜ್, ಅಯ್ಯೋ ಕಾವ್ಯನ್ ನನ್ ಕನ್ವಿನ್ಸ್ ಮಾಡ್ಬೇಕು ಅಂತ ಅವನ್ ಹಠದಿಂದ ಹೊಡ್ ಬಂದಿ ಕಾವ್ಯನ್ ಸೀರೆ ಸೆರ್ಗನ ಇಟ್ಕೊಂಡ್ಬಿಡ್ತಾನೆ. ಅದನ್ನ ಮನೆ ಮಂದಿಯವರೆಲ್ಲರೂ ನೋಡಿ ಖುಷಿ ಪಡ್ತಾ ಇರ್ತಾರೆ. ಅಪರ್ಣಾಗೆ ತುಂಬಾ ಶಾಕ್ ಆಗಿರುತ್ತೆ ರಾಜ್ ಅವಳ ಸೀರೆ ಸೆರ್ಗನ ಇಟ್ಕೊಂಡಿರೋದನ್ನ. ಆಗ ಅವನ್ ಭಯ ಪಟ್ಕೊಂಡು ಬಿಟ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ಧಾನ್ಯಲಕ್ಷ್ಮಿಗೆ ತುಂಬಾ ಶಾಕ್ ಎಂತಕಂದ್ರೆ ಕಲ್ಯಾಣ್ ಮನೆಗ್ ಬರ್ತಾ ಇರ್ತಾನೆ. ಯಾಕೋ ಏನಾಯ್ತು, ಎಲ್ ಬಿದ್ದೋ, ಏನಾದ್ರೂ ಜಗಳ ಆಯ್ತಾ ಅಂತ ಎಲ್ಲಾರು ಹಠದಿಂದ ಮಾತಾಡ್ತಾ ಇರ್ತಾರೆ. ಅವನಿಗೆ ಹೇಳೋದಿಕ್ಕೆ ಸ್ವಲ್ಪ ಪುರ್ಸೊತ್ತು ಕೊಡ್ತಾ ಇರೋದಿಲ್ಲ. ನಾನು ಹೇಳೋದನ್ನ ಸ್ವಲ್ಪ ಕೇಳಿ, ಯಾಕೆ ಈ ತರ ಕೇಳ್ತಾ ಇದ್ದೀರಾ ಅಂತ ಹೇಳ್ಬೇಕಾದ್ರೆ, ಯಾಕೆ ಕಾವ್ಯವ್ರೆ ಏನಾಯ್ತು, ಫಸ್ಟ್ ನೀವು ಕುತ್ಕೊಳ್ಳಿ, ಎಲ್ಲಿ ಜಗಳ ಆಡೋದಿಕ್ ಹೋದ್ರಿ, ಏನಾದ್ರೂ ಆಕ್ಸಿಡೆಂಟ್ ಆಯ್ತಾ ಅಂತ ಕಾವ್ಯ ಹೇಳ್ಬೇಕಾದ್ರೆ, ಎಲ್ಲಾರು ಸ್ವಲ್ಪ ಸುಮ್ನೆ ಇರಿ, ನಾನು ಹೇಳೋವರೆಗೂ ಚಿಕ್ಕ ಗಾಯನೇ, ಕಟ್ಟು ನೋಡಿದ್ರೆ ಇಷ್ಟು ದೊಡ್ಡದಿದೆ ಅಂತ ಅವ್ನು ಹೇಳ್ತಾ ಇರ್ತಾನೆ. ಆಗ ಅನಾಮಿಕಾ ಬರ್ತಾಳೆ. ಕವಿಯವರೇ ಏನಾಯ್ತು ನಿಮಗೆ? ಯಾರೋ ನನಗೆ ಫೋನ್ ಮಾಡಿ ಹೇಳಿದ್ರು ಈ ತರ ಹೊಡ್ತಾ ಬಿದ್ದಿದೆ ಅಂತ, ಅದಕ್ಕೆ ನನ್ ಮನ್ಸ್ ತಡಿದಿರಾ ನಾನು ಬಂದ್ಬಿಟ್ಟೆ. ಹೀಗೆ ಹೇಗಿದ್ದೀರಾ? ಹುಷಾರಾಗಿದ್ದೀರಾ ಅಲ್ವಾ? ಏನೂ ಆಗಿಲ್ಲ ಅಲ್ವಾ ಅಪಾಯ ಅಂತ ಅವಳು ಅವನ್ನ ಮುಟ್ಟಿ ಎಲ್ಲ ನೋಡ್ತಾ ಇರ್ತಾಳೆ. ಆಗ ಮನೆ ಮಂದಿಯವ್ರು ಎಲ್ಲರೂ ತುಂಬಾ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಯಾವ್ರಿ ಹುಡ್ಗಿ ಅಂತ ಧಾನ್ಯಲಕ್ಷ್ಮಿನೂ ಸಹ ನೋಡ್ತಾ ಇರ್ತಾಳೆ. ಯಾರ್ ಕವಿಯವರೇ ಇವರು ಅಂದಾಗ, ಅದೇ ನನ್ನ ಅಭಿಮಾನಿ ಪುಸ್ತಕ ಪ್ರಿಂಟ್ ಮಾಡಿಸಿದಾಳಲ್ಲ
ಅವಳೇ ಅತ್ಗೆ ಅಂತ ಅನಾಮಿಕಾ ಇವಳು ಅಂತ ಪರಿಚಯ ಮಾಡಿಸ್ತಾ ಇರ್ತಾನೆ. ಓಹೋ, ಅನಾಮಿಕಾನಾ ಅಂತ ಅವಳು ಕಾವ್ಯ ಹೇಳ್ತಾಳೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವ್ರಿಗೆಲ್ಲ ಪರಿಚಯ ಮಾಡಿಸ್ತಾ ಇರ್ತಾನೆ ಕಲ್ಯಾಣ್. ಇಲ್ಲಿ ರಾಜ್ಗೆ ಹೇಗಾದ್ರೂ ನಾನು ಕಾವ್ಯನ ಕನ್ವಿನ್ಸ್ ಮಾಡ್ಬೇಕು ಅಂತ ಕಾವ್ಯ ಇರೋ ಜಾಗಕ್ಕೆ ಹೋಗ್ತಾ ಇರ್ತಾನೆ. ಕಾವ್ಯ ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲೇ ಅವನ ಹಿಂದೆ ಹೋಗ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ರುದ್ರಾಣಿ, ನೋಡ್ದ ಅತ್ಗೆ ಕಾವ್ಯ ಎಲ್ಲೆಲ್ಲಿ ಹೋಗ್ತಿದ್ದಾಳೋ ಅವಳಿಂದಾನೆ ಅವನು ಹೋಗ್ತಿದ್ದಾನೆ. ನಿಮ್ ಸುಪುತ್ರ ಏನ್ ಮಾಯ ಮೋಡಿ ಮಾಡಿದಾಳೋ ಏನೋ ಗೊತ್ತಿಲ್ಲ ನೋಡತ್ಗೆ ಅಂತ ಅವಳು ಇನ್ನ ಕಾವ್ಯ ನಿಂತಿರೋ ಜಾಗದಲ್ಲಿ ಅಪರ್ಣ ಬಂದ್ ನಿಂತ್ಕೊಂತಾಳೆ. ಅವ್ನ್ ಮಾತಾಡ್ಸೋದಿಕ್ಕಂತ ಹೋಗ್ತಾ ಇರ್ತಾಳೆ. ನೋಡಿದ್ರೆ ಅಪರ್ಣ ಇರ್ತಾಳೆ. ಅದನ್ನ ಅವನು ಶಾಕ್ ಆಗಿ ಹಾಗೆ ನಿಂತ್ಬಿಟ್ಟಿರ್ತಾನೆ. ಇನ್ನೀ ಕಡೆ ರುದ್ರಾಣಿ, ಏನತ್ಗೆ ಇದು, ಇಷ್ಟ್ ಜನ ನಾವು ಮಧ್ಯ ಇದೀವಿ, ಇವ್ರು ಏನ್ ಆಟ ಆಡ್ತಿದ್ದಾರೆ ಇವರು ಅಂತ ಹೇಳ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಕಲ್ಯಾಣಿನ ಅನಾಮಿಕಾಗೆ ಅವನ್ ರೂಮ್ನೆಲ್ಲ ತೋರಿಸ್ತಾ ಇರ್ತಾನೆ. ತುಂಬಾ ಚೆನ್ನಾಗಿದೆ ನಿಮ್ ರೂಮ್, ನಾನ್ ಕ್ಲೀನ್ ಆಗಿ ಇಟ್ಕೊಂಡಂಗೆ ನೀವು ಕವಿತೆ ಎಲ್ಲ ತುಂಬಿಸ್ಬಿಟ್ಟಿದ್ದೀರಾ ಅಂತ ಅವರಿಬ್ರು ಇನ್ನ ಮಾತಾಡ್ಕೋತಾ ಇರ್ತಾರೆ. ಇನ್ನೀ ಕಡೆ ಕಾವ್ಯ ಅನಾಮಿಕಾಗೋಸ್ಕರ ಸ್ವೀಟ್ ಪ್ರಿಪೇರ್ ಮಾಡ್ತಾ ಇರ್ತಾಳೆ. ಆಗ ರಾಜ್ ಬಂದಿ, ಏನ್ ಮಾಡ್ತಿದ್ಯಾ, ಆಯ್ತು ಸಾರಿ ಅಂತ ಹೇಳ್ತಾ ಇದೀನಲ್ವಾ, ಯಾಕೆ ಈ ತರ ಆಡ್ತಾ ಇದ್ಯಾ ಅಂತ ಕೇಳ್ತಾ ಇರ್ತಾರೆ. ಅನ್ನೋದೆಲ್ಲ ಅನ್ಬಿಡ್ತೀರಾ, ಮತ್ತೆ ಬಂದು ನನ್ನ ಹತ್ರ ಸಾರಿ ಕೇಳ್ತೀರಾ. ನನಗ್ ಯಾವ ಸಾರಿನೂ ಬೇಡ, ಏನೂ ಬೇಡ ರೀ. ನೀವ್ ಏನ್ ಮಾಡ್ತಿದ್ದೀರಾ ಅಂತ ನಿಮಗೆ ಜ್ಞಾನ ಇಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಇವಾಗ ಹೋಗಿ ಅಂತ ಹೇಳ್ತಾ ಏನ್ ಮಾಡ್ತಾ ಇದ್ಯಾ ಇವಾಗ ಸ್ವೀಟು ಅಂತ ಕೇಳಿದಾಗ, ಓ ಸ್ವೀಟ್ ಪೊಂಗಲ್ ಮಾಡ್ತಿದ್ಯಾ, ಸಕ್ಕರೆ ಹಾಕ್ತಾರಾ ಇಲ್ವಾ ಬೆಲ್ಲ ಹಾಕ್ತಾರಾ ಇದಕ್ಕೆ ಅಂತ ಕೇಳ್ತಾ ಇರ್ತಾನೆ. ಆಗ ಇದಕ್ಕ ಶುಂಠಿ ಹಾಕ್ತಾರೆ ರೀ, ಹಾಕ್ತೀರಾ ಅಂತ ಹೇಳ್ಬೇಕಾದ್ರೆ ನೋಡಿದ್ರೆ ರಾಜ್ ಸಕ್ಕರೆ ಬದಲು ಉಪ್ಪಾಕ್ಬಿಟ್ಟಿರ್ತಾನೆ. ಇನ್ನ ಕಾವ್ಯ ಆ ಪ್ರಿಪೇರ್ ಮಾಡಿರೋದನ್ನ ತಗೊಂಡೋಗಿ ಕೊಡೋಣ ಅಂತ ಕೊಡೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅನಾಮಿಕಾ ಮತ್ತೆ ಕಲ್ಯಾಣ್ ಇಬ್ರು ಬಂದು ಮಾತಾಡ್ತಾ ಇರ್ತಾರೆ ಮನೆ ಮಂದಿಯವ್ರ ಜೊತೆ. ಆಗ ಕಾವ್ಯ, ತಗೊಳ್ಳಿ ಸ್ವೀಟ್, ನಿಮಗೋಸ್ಕರ ಮಾಡಿದೀನಿ ಅಂತ ಕೊಟ್ಟಾಗ, ಬೇಡ ನೀವ್ ತಿನ್ಬೇಡಿ ಸ್ವೀಟ್ ಎಲ್ಲ, ಅದ್ರಲ್ಲಿ ನೀವ್ ಸ್ವೀಟ್ ಎಲ್ಲ ತಿನ್ಬಾರ್ದು, ನೀವ್ ನೋಡಿದ್ರೆ ಡಯಟ್ ಅವ್ರ ತರ ಇದೀರಾ, ಈ ತರ ಸ್ವೀಟ್ ಎಲ್ಲ ತಿಂತೀರಾ ಅಂತ ಹೇಳ್ತಾ ಇರ್ತಾನೆ ರಾಜ್. ನನಗ್ ತುಂಬಾ ಸ್ವೀಟ್ ಇಷ್ಟಾನೆ, ನಾನ್ ತಿಂತೀನಿ ಅಂತ ಹೇಳ್ತಾ ಇದ್ರು. ಬೇಡ ತಿನ್ಬೇಡಿ, ನಿಮ್ಗೆ ಇವಾಗ ಸ್ವೀಟ್ ತಿಂದ್ರೆ ಪಿಂಪಲ್ಗಳು ಉಟ್ಬಿಡುತ್ತೆ ಅಂತ ಅವನ ಆ ತರ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ನೋಡಿದ್ರೆ ಸರಿ ಬೇಡ ಅನ್ಬಿಟ್ಟು ಅವಳು ಸಹ ನಿರಾಕರಿಸ್ಬಿಡ್ತಾಳೆ. ಇನ್ನ ಕಾವ್ಯ ಮನೆಗ್ ಬಂದಿರೋ ಮೊಟ್ಟ ಮೊದಲ ಹೆಣ್ಣಿಗೆ ಸಂಪ್ರದಾಯದಿಂದ ಅರ್ಶನ ಕುಂಕುಮ ಕೊಟ್ಟಿ ಬಾಗ್ನ ಕೊಟ್ಟು ಕಳಿಸ್ತಾಳೆ. ನಿಮ್ ಮನೆ ಫ್ಯಾಮಿಲಿ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ, ಸಕುಟುಂಬ ಎಲ್ಲಾರು ನೀವ್ ಇಷ್ಟು ಚೆನ್ನಾಗಿದ್ದೀರಾ ಅಂದ್ರೆ ನನಗ್ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಇನ್ನ ಹೊರಡ್ತಾಳೆ. ಈ ಕಡೆ ನೋಡಿದ್ರೆ ಇನ್ನ ಮನೆ ಮಂದಿಯವ್ರು ಎಲ್ಲಾರು ಸ್ವೀಟ್ ಕೊಡ್ತಾ ಇರ್ತಾಳೆ ಕಾವ್ಯ. ಅದನ್ನ ನೋಡ್ತಾರೆ. ಏನಿದು, ಥು ಅಂತ ಉಗಿತಾ ಇರ್ತಾರೆ ಮನೆ ಮಂದಿಯವರೆಲ್ಲ. ಏನಾಯ್ತು ಮಾವ ಅಂತ ಕಾವ್ಯ ಕೇಳಿದಾಗ, ಏನಮ್ಮ ಶುಗರ್ ಹಾಕೋ ಬದಲು ಸಾಲ್ಟ್ ಹಾಕ್ಬಿಟ್ಟಿದ್ಯಾ ಅಂತ ಅವ್ರ ಮಾವ ಹೇಳ್ತಾರೆ. ಇದು ನನ್ ಕೆಲ್ಸ ಅಲ್ಲ, ನಿಮ್ಮ ಅಮ್ಮಗಂದೆ ಕೆಲ್ಸ ಅಜ್ಜಿ, ನೋಡಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಆಗ ಅಯ್ಯೋ, ನಾನು ಶುಗರ್ ಅನ್ಕೊಂಡ್ ಸಾಲ್ಟ್ ಹಾಕ್ಬಿಟ್ಟೆ ಅಂತ ಅವನು ಅಲ್ಲಿಂದ ಹೊರಟಿರ್ತಾನೆ. ಧಾನ್ಯಲಕ್ಷ್ಮಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಇನ್ನಿ ಕಡೆ ಕನಕ ಅವ್ರ ಮನೇಲಿ ಎಲ್ಲ ಮನೆ ಮಂದಿಯವ್ರು ಊಟ ಮಾಡ್ತಾ ಇರ್ತಾರೆ. ಅಪ್ಪುಗೆ ಅವ್ರ ಸ್ನೇಹಿತ ಕಾಲ್ ಮಾಡಿ, ಈ ತರ ಫಿಲಮ್ಗೆ ಹೋಗ್ತಾ ಇದೀವಿ ಬಾ ಹೋಗೋಣ ಅಂದಾಗ, ಇಲ್ಲ ನಾನು ಬರೋದಿಲ್ಲ ಯಾವ್ದಕ್ಕೂ ಅಂತ ಅವಳು ನಿರಾಕರಿಸ್ತಾಳೆ. ಯಾಕೆ ಇವತ್ತೇನಾಯ್ತೆ ನಿನ್ಗೆ, ಇಷ್ಟು ವಿಚಿತ್ರವಾಗಿದ್ಯಾ ಅಂತ ಕನಕ ಕೇಳ್ತಾ ಇರ್ತಾಳೆ. ನನಗೇನಾಯ್ತಮ್ಮ, ನಾನ್ ಸರಿಯಾಗೇ ಇದೀನಿ ಅಂತ ಅವಳಲ್ಲಿಂದ ಹೋಗಿ ಚಂದ್ರನ ನೋಡ್ತಾ ಕೂತಿರ್ತಾಳೆ. ಆಗ ಅವ್ರ ದೊಡ್ಡಮ್ಮ ಬಂದಿ, ಏನ್ ಯೋಚನೆ ಮಾಡ್ತಿದ್ಯಾ, ಒಂದು ನಿನ್ ಜೀವನದ ಬಗ್ಗೆ ಆದ್ರೂ ಇರುತ್ತೆ ಅಥವಾ ನಿನ್ ಸಂಗಾತಿ ಬಗ್ಗೆ ಆದ್ರೂ ಇರುತ್ತೆ, ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಯಾವ ಸಂಗಾತಿನೂ ಇಲ್ಲ, ಮಣ್ಮಸಿನೂ ಇಲ್ಲ, ಸುಮ್ನೆ ನೋಡ್ತಾ ಇದ್ದೆ, ನೀನ್ ಅಲ್ಲಿ ಕೂತಿದೆ ಅಂತ ನಾನು ಇಲ್ಲಿ ಬಂದ್ ಕೂತೆ, ಸರಿ ಬಿಡು ನಾನು ಹೋಗ್ತೀನಿ ಅಂತ ಅವಳು ಇನ್ನ ಅಲ್ಲಿಂದ ಎದ್ದೋಗ್ತಾಳೆ. ರಾಜ್, ಕಾವ್ಯ ಅಡ್ಗೆ ಮನೇಲಿ ಕೆಲಸ ಮಾಡ್ತಿದ್ದಾಳ, ಇವಳನ್ನ ಹೋಗಿ ನಾನು ಏನಾದ್ರೂ ಕನ್ವಿನ್ಸ್ ಮಾಡ್ಬೇಕಲ್ಲ, ಕೂಲ್ ಮಾಡ್ಬೇಕು ಅಂತ ಅವ್ನು ಯೋಚನೆ ಮಾಡಿ ಅಲ್ಲಿಂದಾನೆ ಹೇಗೋ ಮನೆ ಮಂದಿಯವ್ರೆಲ್ಲ ಮಲ್ಕೊಳಕ್ ಹೋಗಿದ್ದಾರೆ, ಕಾವ್ಯ ಒಬ್ಳೇ ಇದ್ದಾಳೆ, ಹೇಗೋ ನೈಸ್ ಮಾಡ್ಬೋದು ಅಂತ ನಿಂತ್ಕೊಂಡಿರ್ತಾನೆ ಯೋಚನೆ ಮಾಡ್ತಾ. ಎಲ್ಲಿ ಕಳಾವತಿ ಕಾಣಿಸ್ತಿಲ್ವಲ್ಲ ಅಂತ. ಆಗ ಅವ್ರ ಚಿಕ್ಕಮ್ಮ ಬಂದಿ, ಏನ್ ಮಾಡ್ತಿದ್ಯಾ ಇಲ್ಲಿ ಅಂದ. ಇನ್ನೇನ್ ಮಾಡ್ಲಿ, ಆ ಕಳಾವತಿಗೋಸ್ಕರ ಕಾಯ್ತಾ ಇದ್ದೀನಿ ಅಂದ. ಏಂತಕ್ಕೆ ಅಂತ ಕೇಳ್ತಾರೆ. ಏಂತಕ್ಕಂತ ಕೇಳಿದ್ರೆ ಏಂತಕ್ಕೆ, ನನ್ಗೂ ಅವಳಿಗೇನು ಕೆಲ್ಸ ಇರಲ್ವ ಪರ್ಸನಲ್ ಅಂತ ಅವನ್ ಹೇಳ್ತಾ ಇರ್ತಾನೆ. ಹೋ, ಅಂತ ಪರ್ಸನಲ್ ಕೆಲ್ಸ ಏನಪ್ಪ ಇಲ್ಲಿ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ಚಿಕ್ಕಮ್ಮ, ನೀನಾ? ಏನು ಇಲ್ಲ ಚಿಕ್ಕಮ್ಮ, ಮಲ್ಕೊಳಕ್ಕೆ ಅಂತ
ಮಲ್ಕೊಳ್ಳೋಣ ಅಂತ ಹೋಗ್ತಿದ್ದೆ, ಈ ಕಳಾವತಿದ್ ಕೆಲಸ ಮುಗಿತಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಅಂತ ಅವ್ನ್ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಕಾವ್ಯ ತಾತನ್ ರೂಮಲ್ಲಿ ಇದ್ದಾಳೆ, ಹೋಗು ಅಲ್ಲಿ ಬೇಕಂದ್ರೆ ಸಿಗ್ತಾಳೆ ಅಂತ ಕಳಿಸ್ತಾಳೆ ಧಾನ್ಯಲಕ್ಷ್ಮಿ. ಏನ್ ತಕ್ಕೋದ್ಲು ಅಂದ, ಯಾವ್ದೋ ವಿಚಾರ ಹೇಳೋದಿಕ್ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಅಯ್ಯೋ ಇವಳು ಎಲ್ಲಾದ್ರೂ ಇವಳೆಲ್ಲಿ ಮತ್ತೆ ನನ್ ಮೇಲೆ ಆರೋಪ ಮಾಡ್ತಿದ್ದಾಳು ಅಂತ ಅವ್ನ್ ಟೆನ್ಷನ್ ಅಲ್ಲಿ ಓಡೋಗ್ತಾನೆ. ನೋಡಿದ್ರೆ ಕಾವ್ಯ ಅವ್ರ ತಾತನ್ಗೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇರ್ತಾರೆ. ಏನ್ ಮಾಡ್ತಿದ್ಯಾ, ಯಾವ ವಿಚಾರ ಹೇಳ್ತಿದ್ಯಾ, ಯಾವ ವಿಚಾರನೂ ಹೇಳ್ಬೇಡ, ಏನೂ ಇಲ್ಲ ತಾತ, ಸುಮ್ನೆ ಅದೇ ಸಕ್ಕರೆ ಹಾಕೋ ಬದಲು ನಾನು ಉಪ್ಪಾಕ್ಬಿಟ್ನಲ್ಲ, ಆ ವಿಚಾರ ಹೇಳಕ್ ಬಂದಿದ್ದಾರೆ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಆಗ ಇಲ್ಲ ತಾತ, ಇನ್ನೊಂದು ವಿಚಾರ ಹೇಳ್ಬೇಕು ನಿಮಗೆ ಅಂತ ಅವಳು ಮಾತನ್ನ ಹೇಳ್ಬೇಕಾದ್ರೆ, ಯಾವ ವಿಚಾರನೂ ಹೇಳ್ಬೇಡ, ಏನು ಬೇಡ, ಬಾ ಟೈಮ್ ಆಯ್ತು ಮಲ್ಕೊಳ್ಳೋಣ ಅಂತ ಅವ್ನು ಕರಿತಾ ಇರ್ತಾನೆ. ಈಗ ಏಂತಕ್ ನೀವಿಬ್ರು ಈಗ ಜಗಳ ಆಡ್ತಾ ಇದ್ದೀರಾ, ನಾನು ಟ್ಯಾಬ್ಲೆಟ್ ನಾನು ಹಾಕೋತೀನಿ, ನೀವು ಹೋಗಿ ಅಂತ ಅವ್ರಿಬ್ಬರನ್ನ ಕಳಿಸ್ತಾ ಇರ್ತಾರೆ ಅವ್ರ ತಾತ. ಈ ಕಡೆ ನೋಡಿದ್ರೆ ಕಾವ್ಯನ್ಗೋಸ್ಕರ ರಾಜ್ ಕಾಯ್ತಾ ಇರ್ತಾನೆ. ಏನಿವತ್ತು ನನ್ಗೋಸ್ಕರ ಸ್ಪೆಷಲ್ ಆಗಿ ಕಾಯ್ತಾ ಇದ್ದೀರಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಏನೋ ಒಂದು ವಿಚಾರ ಹೇಳ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಈಗ ಕಾವ್ಯ ಮತ್ತೆ ರಾಜ್ ಇಬ್ರು ಸುಖವಾಗಿ ಸಂಸಾರ ಮಾಡ್ತಾರ. ಈ ಕಡೆ ನೋಡಿದ್ರೆ ಅಪ್ಪುಗೆ ಕಲ್ಯಾಣ್ ಮೇಲೆ ದಿಗ್ಲಾಗಿದೆ. ಅದು ಪ್ರೀತಿನ ಅಥವಾ ಸ್ನೇಹನ ಅನ್ನೋ ವಿಚಾರನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.